ಅವರು ಈ ಕೇಸನ್ನು ಸೌಜನ್ಯ ಪರವಾಗಿ ನಡೆಸ್ತಾ ಇದ್ದಾರೆ, ಸೌಜನ್ಯ ತಾಯಿಯವ್ರ ಪರವಾಗಿ ನಡೆಸ್ತಾ ಇದ್ದಾರೆ. ಬಟ್ ಇಲ್ಲಿ ಆಗಿರುವಂತಹ ಲೋಪದೋಷಕ್ಕೆ ಪರಿಹಾರ ಏನು ಅದನ್ನ ಕಾದು ನೋಡಬೇಕಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಒಂದು ಹೇಳಿಕೆಯನ್ನು ನೀಡುತ್ತೆ. ಇನ್ನೊಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಬಹುದಾ, ಕರ್ನಾಟಕ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ನೀಡಿದೆ, ಜಾರಿಗೊಳಿಸಿದೆ. ಇದ್ರ ಮೇಲೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಏನು ರಿಪೋರ್ಟ್ ಕೊಡುತ್ತೋ ನೋಡೋಣ. ಅವರು ಕೂಡ ಹಿಂಗೆ ಮಾಡೋರಲ್ಲ ಸರ್. ನ್ಯಾಯ ಎಲ್ಲೈತೆ? ನ್ಯಾಯ ಸಿಗೋದು ಯಾವಾಗ? ಯಾರ ಮೇಲೆ ಆರೋಪ ಮಾಡ್ತಿದಾರಲ್ಲ ಇದರಲ್ಲಿ ಒಬ್ಬ ಮನುಷ್ಯನ ಹೆಸರು ಬರುತ್ತೆ, ಸಂತೋಷ್ ರಾವ್ ಅಂತ ಹೇಳಿ. ಈ ಮನುಷ್ಯನನ್ನು ಕಳೆದ 14 ವರ್ಷಗಳಿಂದ 14 ವರ್ಷಗಳಿಂದ ಜೈಲಲ್ಲಿಟ್ಟವ್ರೆ. CBI ಅನ್ನೋರು ಕೂಡ ಅವನನ್ನೇ ಅರೆಸ್ಟ್ ಮಾಡಿದ್ರಂತೆ. ಕರ್ನಾಟಕದ ಘನ ನ್ಯಾಯಾಲಯ ಹೈಕೋರ್ಟ್ ಇದ್ದಿದ್ದು ಏನಂತ ಹೇಳೈತೆ, ಇಲ್ಲಪ್ಪ ಇವನು ನಿರ್ದೋಷಿ ಇದ್ದಾನೆ, ಇವನ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳಿಲ್ಲ, ಇದನ್ನಿಲ್ಲ, ಅಪರಾಧಗಳಿಲ್ಲ, ಅಪರಾಧ ಮುಕ್ತರನ್ನಾಗಿ ಮಾಡಿದ್ದಾರೆ. ಬಟ್ ಆದರೂ ಕೂಡ CBI ಇದ್ದಿದ್ದು ಮತ್ತೆ ಈ ಮನುಷ್ಯನನ್ನು ತಮ್ಮ ಕಸ್ಟಡಿಗೆ ತಗೊಂಡು ಇನ್ವೆಸ್ಟಿಗೇಷನ್ ಮಾಡುತ್ತೆ. ಮಾಡಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಟಿಮೇಟಮ್ ಆಗಿ ಅಲ್ಲಾಗಿರ್ತಕ್ಕಂತಹ ಘಟನೆ, ಅಲ್ಲಾಗಿರ್ತಕ್ಕಂತಹ ಅನ್ಯಾಯಕ್ಕೆ ಹೊಣೆ ಯಾರು ಮಾಡಿದ್ದಾರೆ ಇದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಕರ್ನಾಟಕದ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.